ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣದ ತನಿಖೆ ಮುಂದುವರಿದಿದೆ. ಈಗಾಗಲೇ 3 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಅದರಲ್ಲಿ ಒಬ್ಬನ ಮೇಲೆ ಇವತ್ತು ಗುಂಡೇಟು ಬಿದ್ದಿರುವಂಥದ್ದು, ಆತ ತಪ್ಪಿಸಿಕೊಳ್ಳಬೇಕಾದ್ರೆ ಪೊಲೀಸರು ಗುಂಡು ಹಾರಿಸಿರುವಂಥದ್ದು, ಆತನ ಕಾಲಿಗೆ ಬಿದ್ದಿರುವಂಥದ್ದು. ಆದರೆ 3 ಜನ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಬಂಧನಕ್ಕೆ ಒಳಗಾಗಿದ್ದಾರೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಬ್ಯಾಂಕ್ನ ಅಧ್ಯಕ್ಷರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ 3 ಜನ ಅವರನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ, ಏನು ಹೇಳ್ತೀರಿ? ಪ್ರಥಮವಾಗಿ ನಾನು ನಮ್ಮ ಡಿಪಾರ್ಟ್ಮೆಂಟ್ನವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಮಿಷನರ್ ಸಾಹೇಬರಿಗೆ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಇದು ತುಂಬ ಒಂದು ಹಿಡಿದ ವಿಷಯ, ತುಂಬ ನಮಗೆಲ್ಲರಿಗೂ, ನಮ್ಮ ಬ್ಯಾಂಕ್ನ ಸಿಬ್ಬಂದಿಯವರಿಗೆ, ಊರಿನವರಿಗೆ, ಸದಸ್ಯರಿಗೆಲ್ಲ ತುಂಬ ಸಂತೋಷದ ವಿಷಯ ಆಗಿದೆ. ಈಗ ಈ ಒಂದು ಬ್ಯಾಂಕ್ ದರೋಡೆ ಸಂದರ್ಭದಲ್ಲಿ ಎಷ್ಟು ಮೌಲ್ಯದ ಬಂಗಾರ ಈಗ ಇದು ದೋಚಿರುವಂಥದ್ದು? ಅದನ್ನು 15 ಕೋಟಿ ರೂಪಾಯಿ ಬಂಗಾರ ದೋಚಿಕೊಂಡು ಹೋಗಿದ್ದಾರೆ ಅವರು. ಒಂದು 8 ಕೋಟಿ ರೂಪಾಯಿ ಚಿನ್ನ ಬಾಕಿ ಆಗಿದೆ. ಟೋಟಲ್ ಎಷ್ಟಿತ್ತು? ಅದನ್ನೊಂದು 26, 19, 15, ಒಂದು 23, 25 ಕೋಟಿ ಚಿನ್ನ ಇತ್ತು ಅದರಲ್ಲಿ. ಅಂದ್ರೆ 8 ಕೋಟಿಯ ಚಿನ್ನ ಬಿಟ್ಟು ಹೋಗಿದ್ದಾರೆ. 15 ಕೋಟಿ ತೆಗೆದುಕೊಂಡು ಹೋಗಿದ್ದಾರೆ, ಹೆಚ್ಚು ಕಮ್ಮಿ. ಈಗ ನೀವು FIR ಅಲ್ಲಿ ಖಾಲಿ 4 ಕೋಟಿ ಅಂತ ಇದೆ. ಅಲ್ಲ, FIR ಅಲ್ಲಿ ನಾವು ಕೊಟ್ಟ ಹೇಳಿಕೆ ಅಲ್ಲ ಅದು ಅಂದಾಜು 4 ಕೋಟಿಗಿಂತ ಅಧಿಕ ಇರಬಹುದು ಅಂತ ಹೇಳಿ. ಅದರಲ್ಲಿ 10 ಇರ್ಬೋದು, 12 ಇರ್ಬೋದು, 15 ಇರ್ಬೋದು ಅಷ್ಟೇ. ಈಗ ಪೊಲೀಸರು ಒಂದು ಹಂತದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, 4 ಕೋಟಿ ರೂಪಾಯಿ ಅಂತ ಹೇಳಿದ್ದಾರೆ. ಅದು ಮೊದಲ ಹಂತದ ಅಂತ ನೀವು ಹೇಳ್ತಾ ಇದ್ದೀರಿ. ಸರಿ, ಈಗ ಜನರು ಕೂಡ ತುಂಬ ಆತಂಕಕ್ಕೀಡಾಗಿರುವಂಥದ್ದು, ತಮ್ಮ ಚಿನ್ನ ಹೋಯಿತು ಅಂತ, ಅವ್ರಿಗೆ ಏನು ಹೇಳಿ? ಸರ್, ನಿನ್ನೆ ಅಲ್ಲ, ನಾವು ಅವರಿಗೆ ಚಿನ್ನವನ್ನು ಏನಾದರೂ ಸಿಗದೇ ಇದ್ದರೆ ನಮಗೆ ಚಿನ್ನ ನಾವು ಕೊಡ್ತೇವೆ ಅಂತ ನಿನ್ನೆ ಹೇಳಿದ್ದೇವೆ. ಇವತ್ತು ನಿನ್ನೆ ರಾತ್ರಿ ಇವರನ್ನು ಹಿಡಿದ ನಂತರ ಅವರೆಲ್ಲ ಸಮಾಧಾನದಲ್ಲಿದ್ದಾರೆ. ಈಗ ಇನ್ಶೂರೆನ್ಸ್ ಅವರು ಈಗಾಗಲೇ ಬಂದಿದ್ದಾರೆ. ಇನ್ಶೂರೆನ್ಸ್ ಅವತ್ತು ದರೋಡಾದ ದಿವಸವೇ ಬಂದಿದ್ದಾರೆ, 3-4 ಜನ ಬಂದಿದ್ದಾರೆ. ನಮಗೆ 19 ಕೋಟಿ ಇನ್ಶೂರೆನ್ಸ್ ಉಂಟು. ಸಾಧಾರಣ ಅವರು 1 ವರ್ಷದಲ್ಲಿ ನಮಗೆ ಅದು ಏನಾದರೂ ಈ ಚಿನ್ನವನ್ನು ಸಿಗದೇ ಇದ್ದರೆ 1 ವರ್ಷದಲ್ಲಿ ಇನ್ಶೂರೆನ್ಸ್ ಸಿಗ್ಬೋದಂತ ಅವರು ಹೇಳಿದ್ದಾರೆ. ಈಗಾಗಲೇ ಪ್ರಕ್ರಿಯೆ ನಡೀತಾ ಇದೆ ಇನ್ಶೂರೆನ್ಸ್. ಈಗ 3 ಜನ ಮಾತ್ರ ಇದೆ. ಈಗ ಒಂದು ಮಾಹಿತಿ ಪ್ರಕಾರ 6 ಜನ ಬಂದು 5 ಜನ ಬಂದಿದ್ರು, 4 ಜನ ಬಂದಿದ್ರು ಅಂತ ಇದೆ. ಟೋಟಲ್ 4 ಜನ ಒಳಗಡೆ ಎಂಟ್ರಿ ಆಗಿದ್ರು. ಅದ ನಂತರ ಕಾರಲ್ಲಿ ಮತ್ತೆ 3 ಜನ ಇದ್ರು ಅಂತ. ಈಗ ಅಲ್ಲಿ ತಮಿಳ್ನಾಡಲ್ಲಿ 3 ಜನ ಅರೆಸ್ಟ್ ಮಾಡಿದಾಗ ಅವರಿಂದ 3 ಲಕ್ಷ ರೂಪಾಯಿ ಕ್ಯಾಶ್, 2 kg ಚಿನ್ನ ಮಾತ್ರ ಸಿಕ್ಕಿರುವಂಥದ್ದು. ಅದು ನಮಗೆ ಸರಿಯಾದ ಮಾಹಿತಿ ಸಿಗಲಿಲ್ಲ. ಇಷ್ಟ ತನಕ ಎಷ್ಟು ಚಿನ್ನ ಸಿಕ್ಕಿದೆ, ಎಷ್ಟು ಹಣ ಸಿಕ್ಕಿದೆ ಅಂತ ನಮಗೆ ಬಂದಿಲ್ಲ ಮಾಹಿತಿ. ಈಗ ನಿಮ್ಮ ಅಂದಾಜಿನ ಪ್ರಕಾರ ಸಾಧಾರಣ ಒಂದು 10 ಕೋಟಿ ಅಷ್ಟು ಅಲ್ಲ, 14, 15 ಕೋಟಿ ಹೋಗಿದೆ ನಮ್ಮ ಲೆಕ್ಕದಲ್ಲಿ. 15 ಕೋಟಿಯಷ್ಟು ಹೋಗಿದೆ. ಅಷ್ಟೆಲ್ಲ ರಿಕವರಿ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಗೊತ್ತಿಲ್ಲ, ನೋಡ್ಬೇಕು, ಇದರ ಪ್ರೋಸೆಸ್ ನಡೀತಾ ಉಂಟಲ್ಲ ಅವರು, ಅಷ್ಟೇ. ಥ್ಯಾಂಕ್ ಯು. ಇದು ಬ್ಯಾಂಕ್ನ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಅವರ ಮಾತು. ಒಂದು ಬ್ಯಾಂಕ್ನಲ್ಲಿ ದರೋಡೆ ಆಗಿರುವಂಥದ್ದು 15 ಕೋಟಿಯಷ್ಟು ಚಿನ್ನವನ್ನು ಈಗಾಗಲೇ ದರೋಡೆಕೋರರು ತಗೊಂಡು ಹೋಗಿದ್ದಾರೆ ಅನ್ನುವ ಆರೋಪ ಅವ್ರದ್ದಾಗಿದೆ. ಹಾಗೆಯೇ ಇದ್ರ ಬಗ್ಗೆ ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ಎಷ್ಟು ರಿಕವರಿ ಆಗುತ್ತೆ ಅನ್ನೋದು ನೋಡಬೇಕು. ಈಗಾಗಲೇ ತಮಿಳ್ನಾಡಲ್ಲಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ 3 ಲಕ್ಷ ರೂಪಾಯಿ ನಗದು, ಹಾಗೆಯೇ 2 kg ಚಿನ್ನವನ್ನು ಈಗಾಗಲೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಚಿನ್ನವನ್ನು ಈಗ ರಿಕವರಿ ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.